ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಹೋಪ್ ಎಲ್ಲರೂ ವೀಡಿಯೋಸ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ನಾನು ಸೈನ್ಸ್ ಬಯಾಲಜಿ ಚಾಪ್ಟರ್ 1 ಲೈಫ್ ಪ್ರೊಸೆಸ್ನ ಹಾಫ್ ಪಾರ್ಟ್ ಮಾಡಿದ್ದೆ. ಸೊ ಇವತ್ತು ಅದೇ ಲೆಸನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಬಂದು ಟ್ರಾನ್ಸ್ಪಿರೇಷನ್ ಮತ್ತು ಎಕ್ಸ್ಕ್ರೀಷನ್. ಸೊ ಟ್ರಾನ್ಸ್ಪಿರೇಷನ್ ಮತ್ತು ಎಕ್ಸ್ಕ್ರೀಷನ್ ಒಂದೊಂದೇ ನೋಡ್ತಾ ಹೋಗೋಣ ಏನಿದೆ ಅಂತ. ಹ್ಯೂಮನ್ ಬೀನ್ಸ್ ಲೈಕ್ ಅದರ್ ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ಸ್ ನೀಡ್ ರೆಗ್ಯುಲರ್ ಸಪ್ಲೈ ಆಫ್ ಫುಡ್, ಆಕ್ಸಿಜನ್ ಎಕ್ಸೆಟ್ರಾ. ಸೊ ಹ್ಯೂಮನ್ ಬೀನ್ಸ್ ಮತ್ತು ಯಾವ್ದು ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ಸ್ ಇದೆ ಹ್ಯೂಮನ್ ಬೀನ್ಸ್ ಥರ ಆಲ್ ಆರ್ಗಾನಿಸಮ್ಸ್ ನೀಡ್ ಅ ರೆಗ್ಯುಲರ್ ಸಪ್ಲೈ ಆಫ್ ಫುಡ್, ಆಕ್ಸಿಜನ್ ಎಕ್ಸೆಟ್ರಾ. ಅಂದರೆ ನಮಗೆ ರೆಗ್ಯುಲರ್ ಆಗಿ ಫುಡ್ಡು, ಆಕ್ಸಿಜನ್, ವಾಟರ್, ಇಟ್ಸ್ ಆಲ್ ನೆಸೆಸಿಟಿ, ರೈಟ್? ಇದೆಲ್ಲ ನಮಗೆ ಬೇಕೇ ಬೇಕು. ಸೊ ಇಟ್ ಈಸ್ ಅ ರೆಗ್ಯುಲರ್ ಸಪ್ಲೈ ಆಫ್ ಫುಡ್, ಆಕ್ಸಿಜನ್ ಎಕ್ಸೆಟ್ರಾ ಅಂತ ಹೇಳ್ತೀವಿ. ಸೊ ದಿಸ್ ಫಂಕ್ಷನ್ ಈಸ್ ಪರ್ಫಾರ್ಮ್ಡ್ ಬೈ ಸರ್ಕ್ಯುಲೇಟರಿ ಸಿಸ್ಟಮ್ ಆರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಸೊ ಇದಕ್ಕೆಲ್ಲದಕ್ಕೂ ಒಂದು ಸಿಸ್ಟಮ್ ಇರುತ್ತೆ ಅಲ್ವಾ? ಈ ಸಿಸ್ಟಮ್ನ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಆರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಫಸ್ಟ್ ನೋಡೋಣ ಏನಿದೆ ಇದರೊಳಗೆ ಅಂತ. ದ ಸರ್ಕ್ಯುಲೇಟರಿ ಸಿಸ್ಟಮ್ ಇನ್ ಹ್ಯೂಮನ್ ಬೀನ್ಸ್ ಕನ್ಸಿಸ್ಟ್ ಆಫ್, ಇದರೊಳಗೆ ಏನೇನಿದೆ ಅಂತ ನೋಡಿದಾಗ ಫಸ್ಟ್ ಪಂಪಿಂಗ್ ಆರ್ಗನ್ ಅಂದರೆ ಯಾವುದು? ಹಾರ್ಟ್. ಆಮೇಲೆ ಬ್ಲಡ್ ವೆಸಲ್ಸ್ ಯಾವ್ದು ಬರುತ್ತೆ? ಆರ್ಟರೀಸ್ ಮತ್ತು ವೇನ್ಸ್. ನೆಕ್ಸ್ಟ್ ಸರ್ಕ್ಯುಲೇಟರಿ ಮೀಡಿಯಮಲ್ಲಿ ಬ್ಲಡ್ ಮತ್ತು ಲಿಂಪ್ ಬರುತ್ತೆ. ಸೊ ಇವಾಗ ಬ್ಲಡ್ ಸರ್ಕ್ಯುಲೇಷನ್ ಹ್ಯೂಮನ್ ಹಾರ್ಟ್ ಹೇಗೆ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಬಾಡಿ ಏನೆಲ್ಲ ಇರ್ತಲ್ಲ, ಎಲ್ಲೆಲ್ಲಿಂದ ನಮ್ಮ ಹತ್ರ ಡಿಆಕ್ಸಿಜನೇಟೆಡ್ ಬ್ಲಡ್ ಏನೇನಿದೆ ಅದೆಲ್ಲನೂ ವೆನಕವಾಗೆ ಎಂಟ್ರಿ ಆಗುತ್ತೆ. ಫಸ್ಟ್ ವೆನಕವ ಆದಮೇಲೆ ರೈಟ್ ಏಟ್ರಿಯಮಲ್ಲಿ ಅದು ಫಸ್ಟು ರಿಲ್ಯಾಕ್ಸ್ಡ್ ಆಗುತ್ತೆ. ಅದಾದಮೇಲೆ ಮತ್ತೆ ರೈಟ್ ಏಟ್ರಿಯಮಲ್ಲಿ ಕಾಂಟ್ರಾಕ್ಟ್ಸ್ ಆಗುತ್ತೆ. ಅದಾದಮೇಲೆ ರೈಟ್ ವೆಂಟ್ರಿಕಲ್ಗೆ ಹೋಗುತ್ತೆ. ರೈಟ್ ವೆಂಟ್ರಿಕಲಲ್ಲಿ ಅಗೇನ್ ಅದು ರಿಲ್ಯಾಕ್ಸ್ಡ್ ಆಗುತ್ತೆ. ಮತ್ತು ರೈಟ್ ವೆಂಟ್ರಿಕಲಲ್ಲಿ ಕಾಂಟ್ರಾಕ್ಟ್ಸ್ ಆಗುತ್ತೆ. ಇದು ಆದಮೇಲೆ ಅದು ಎಲ್ಲಿಗೆ ಹೋಗುತ್ತೆ ಅಂದರೆ ಅದು ಲಂಗ್ಸಿಗೆ ಹೋಗುತ್ತೆ. ಲಂಗ್ಸಿಗೆ ಹೋಗಿ ಬಂದಾದಮೇಲೆ ಅದು ಆಕ್ಸಿಜನೇಟೆಡ್ ಬ್ಲಡ್ ಆಗುತ್ತೆ. ಆಕ್ಸಿಜನೇಟೆಡ್ ಬ್ಲಡ್ಡಿಂದ ಡೈರೆಕ್ಟಾಗಿ ಮತ್ತೆ ಲೆಫ್ಟ್ ಆಟ್ರಿಯಮ್ ಹೋಗುತ್ತೆ. ಅಲ್ಲಿ ಅಗೇನ್ ರಿಲ್ಯಾಕ್ಸ್ಡ್ ಆಗುತ್ತೆ. ನೆಕ್ಸ್ಟ್ ಲೆಫ್ಟ್ ಆಟ್ರಿಯಮಲ್ಲಿ ಮತ್ತೆ ಕಾಂಟ್ರಾಕ್ಟ್ಸ್ ಆಗುತ್ತೆ. ಲೆಫ್ಟ್ ವೆಂಟ್ರಿಕಲಲ್ಲಿ ರಿಲ್ಯಾಕ್ಸ್ಡ್ ಆಗುತ್ತೆ. ದೆನ್ ಅಗೇನ್ ಲೆಫ್ಟ್ ವೆಂಟ್ರಿಕಲಲ್ಲಿ ಕಾಂಟ್ರಾಕ್ಟ್ಸ್ ಆಗುತ್ತೆ. ಇದಾದಮೇಲೆ ಅದು ಅರೋಟಾಗಿ ಹೋಗುತ್ತೆ. ಅರೋಟದಿಂದ ಎಲ್ಲ ಬಾಡಿ ಪಾರ್ಟ್ಸ್ಗೂ ಅದು ಸಪ್ಲೈ ಆಗುತ್ತೆ. ಸೊ ನಿಮಗೆ ಇಲ್ಲಿ ನೋಡಿ, ಫಸ್ಟ್ ಅಲ್ಲಿ ವೆನಕವ ಇದೆಯಾ? ವೆನಕವ ಕಾಣ್ತಾ ಇದೆ ಅಲ್ವಾ? ಇಲ್ಲಿ ವೆನಕವ ಇದೆ, ಇಲ್ಲಿ ವೆನಕವ, ಆಮೇಲೆ ಇಲ್ಲಿ ರೈಟ್ ಆಟ್ರಿಯಮ್, ಆಮೇಲೆ ಇಲ್ಲಿ ರೈಟ್ ವೆಂಟ್ರಿಕಲ್, ಇಲ್ಲಿ ಲೆಫ್ಟ್ ವೆಂಟ್ರಿಕಲ್, ಇಲ್ಲಿ ಲೆಫ್ಟ್ ಆಟ್ರಿಯಮ್, ಇಲ್ಲಿ ಅರೋಟ ಬರುತ್ತೆ. ಸೊ ಇಲ್ಲಿ ಮಿಡಲ್ ಇರೋ ಗ್ಯಾಪ್ನ ನಾವು ಸೆಪ್ಟಮ್ ಅಂತ ಕರಿತೀವಿ. ಅದು ಡಿವೈಡಿಂಗ್ ಲೈನ್ ಅಲ್ವಾ? ಸೊ ಅದನ್ನು ಸೆಪ್ಟಮ್ ಅಂತ ಕರಿತೀವಿ. ಸೊ ವೆನಕವ, ಅಪ್ಪರ್ ವೆನಕವ, ಲೋವರ್ ವೆನಕವ ಅಂತ ಇರುತ್ತೆ. ಅದನ್ನು ನಾವು ಸುಪೀರಿಯರ್ ವೆನಕವ ಆರ್ ಇನ್ಫೀರಿಯರ್ ವೆನಕವ ಅಂತ ಕೊಡ್ತೀವಿ. ಆಮೇಲೆ ಪಲ್ಮನರಿ ಆರ್ಟರೀಸ್ ಮತ್ತು ಪಲ್ಮನರಿ ವೀನ್ಸ್ ಅಂತ ಬರುತ್ತೆ. ಅದೇನು ಅಂತ ನಾನು ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಇದು ಅರ್ಥ ಆಯ್ತಾ ಹೇಗೆ ಬ್ಲಡ್ ಸರ್ಕ್ಯುಲೇಷನ್ ಇನ್ ಹ್ಯೂಮನ್ ಹಾರ್ಟ್ ಆಗುತ್ತೆ ಅಂತ? ಸೊ ನೆಕ್ಸ್ಟ್ ನೋಡಿದಾಗ, ಸೊ ಬ್ಲಡ್ ಏನು? ಇಟ್ ಈಸ್ ಅ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಬ್ಲಡ್ ಅಂದರೆ ಅದು ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಸೊ ಅದರೊಳಗೆ ಎರಡು ಥರ ಕಾಂಪೋನೆಂಟ್ಸ್ ಇದೆ. ಒಂದು ಸಾಲಿಡ್ ಕಾಂಪೋನೆಂಟ್ ಮತ್ತು ಇನ್ನೊಂದು ಲಿಕ್ವಿಡ್ ಕಾಂಪೋನೆಂಟ್. ಹೌದಾ? ಸಾಲಿಡ್ ಕಾಂಪೋನೆಂಟಲ್ಲಿ ಬ್ಲಡ್ ಸರ್ಕಪ್ಸಸ್ ಅಂತ ಬರುತ್ತೆ. ನೆಕ್ಸ್ಟ್ ಲಿಕ್ವಿಡ್ ಕಾಂಪೋನೆಂಟಲ್ಲಿ ಪ್ಲಾಸ್ಮಾ ಬರುತ್ತೆ. ಸೊ ಫಸ್ಟ್ ಸಾಲಿಡ್ ಕಾಂಪೋನೆಂಟ್ಸಲ್ಲಿ RBC, ಬ್ಲಡ್ ಪ್ಲೇಟ್ಲೆಟ್ಸ್, ಆಮೇಲೆ WBC ಬರುತ್ತೆ. ಸೊ ಫಸ್ಟ್ RBC ಅಂದರೆ ಏನು ಅಂತ ನೋಡೋಣ. ಇಟ್ ಕ್ಯಾರೀಸ್ ರೆಸ್ಪೆಕ್ಟಿವ್ ಗ್ಯಾಸಸ್ ಯಾವುದಿದೆ, ಆಕ್ಸಿಜನ್ ಆಗಿರಲಿ, ಕಾರ್ಬನ್ ಡೈಆಕ್ಸೈಡ್ ಆಗಿರಲಿ, ಅದನ್ನು RBC ಕ್ಯಾರಿ ಮಾಡುತ್ತೆ. ಸೊ ಅದಾದಮೇಲೆ ಕಂಟೈನ್ HB ಅಂದರೆ ಹಿಮೋಗ್ಲೋಬಿನ್ ಇಂಪಾರ್ಟ್ ರೆಡ್ ಕಲರ್ ಟು ಬ್ಲಡ್ ಅಂತ ಬಂದರೆ ಟು ಬ್ಲಡ್, ರೆಡ್ ಕಲರ್ ಟು ಬ್ಲಡ್. ನೆಕ್ಸ್ಟ್ ಬ್ಲಡ್ ಪ್ಲೇಟ್ಲೆಟ್ಸ್ ನೋಡಿದಾಗ ಇಟ್ ಹೆಲ್ಪ್ಸ್ ಇನ್ ಬ್ಲಡ್ ಕ್ಲಾಟಿಂಗ್. ಬ್ಲಡ್ ಪ್ಲೇಟ್ಲೆಟ್ಸು ಇಟ್ ಹೆಲ್ಪ್ಸ್ ಇನ್ ಬ್ಲಡ್ ಕ್ಲಾಟಿಂಗ್. ಆಮೇಲೆ WBC ನೋಡಿದಾಗ ಪ್ರೊವೈಡ್ ಬಾಡಿ ಡಿಫೆನ್ಸ್ ಬೈ ಇನ್ಫ್ಲೂಯಿಂಗ್ ದ ಜರ್ಮ್ ಸೆಲ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಆ್ಯಂಟಿಬಾಡೀಸ್. ಇದು ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಇಟ್ ಪ್ರೊವೈಡ್ ಬಾಡಿ ಡಿಫೆನ್ಸ್, ಬಾಡಿಗೆ ಡಿಫೆನ್ಸ್ ಹೇಗೆ ಅಂತ ಅದು ನಮಗೆ ಹೇಳ್ಕೊಟ್ಟು ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಪ್ರೊಡ್ಯೂಸಸ್ ಆ್ಯಂಟಿಬಾಡೀಸ್ ಅಂತ WBCಯಲ್ಲಿ ಇದೆ. ಸೊ ನೆಕ್ಸ್ಟ್ ಪ್ಲಾಸ್ಮಾನ ನಾವು ನೋಡಿದಾಗ it is a yellow color fluid contain 90% of water and 10% of organic substances like plasma proteins, albumin, ಆಮೇಲೆ ಗ್ಲೋಬ್ಯೂಲಿನ್, ಆಮೇಲೆ ಇನ್ಆರ್ಗ್ಯಾನಿಕ್ ಮಿನರಲ್ ಅಯಾನ್ಸ್, ಇದನ್ನೆಲ್ಲ ಇದು ಪ್ಲಾಸ್ಮಾ ಕಂಟೈನ್ ಮಾಡುತ್ತೆ. ಸೊ ನೆಕ್ಸ್ಟ್ ಲಿಂಪ್ ಅಂತ ಹೇಳಿದೆ. ಲಿಂಪ್ ಬಂದು ಇಟ್ ಈಸ್ ದ yellowish fluid escapes from the blood capillaries into the intercellular spaces contain less protein than blood. ಸೊ ಲಿಂಪ್ ಇಸ್ yellowish fluid. ಅದೊಂದು yellowish fluid ಆಗಿರುತ್ತೆ. ಇಟ್ ಎಸ್ಕೇಪ್ಸ್ ಫ್ರಮ್ ದ ಬ್ಲಡ್ capillaries into the intercellular spaces contain less proteins than blood. Lymph flows from the tissues to the heart, assisting in transportation and destroying germs. ಸೊ ಇದು ಒಂದು ಲಿಂಪ್ ಬಗ್ಗೆ ಎಕ್ಸ್ಪ್ಲನೇಷನ್ ಆಗಿದೆ. ಸೊ ಇವಾಗ ಹಾರ್ಟ್, ಬ್ಲಡ್ ಆ್ಯಂಡ್ ಲಿಂಪ್ ಸರ್ಕ್ಯುಲೇಟರಿ ಮೀಡಿಯಮ್ ಟು ಬ್ಲಡ್ ಆ್ಯಂಡ್ ಲಿಂಪ್ ಆಗಿದಲ್ವ. ನೆಕ್ಸ್ಟ್ ನಾವು ಆರ್ಟರೀಸ್ ಮತ್ತು ವೇನ್ಸ್ನ ನೋಡಬೇಕು. ಮತ್ತು ಹಾರ್ಟ್ ಹೇಗೆ ಪಂಪ್ ಮಾಡುತ್ತೆ ಅಂತ ನಾವು ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ನಾವು ನೋಡಿದ್ವಿ. ಸೊ ಇವಾಗ ಬ್ಲಡ್ ವೆಸಲ್ಸಲ್ಲಿ ಬಂದಾಗ ಆರ್ಟರೀಸ್ ಮತ್ತು ವೇನ್ಸ್ನ ನೋಡ್ತೀವಿ. ಓಕೆನಾ? ಆರ್ಟರೀಸ್ ಅಂದರೆ ಏನು? ಆರ್ಟರೀಸ್ ಕ್ಯಾರಿ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಹಾರ್ಟ್ ಟು ಬಾಡಿ ಪಾರ್ಟ್ ಎಕ್ಸ್ಪೆಕ್ಟ್ ಪಲ್ಮನರಿ ಆರ್ಟರಿ. ಸೊ ಆರ್ಟರೀಸ್ ಏನು ವರ್ಕ್ ಮಾಡುತ್ತೆ ಅಂದರೆ ಇಟ್ ಕ್ಯಾರೀಸ್ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಹಾರ್ಟ್ ಟು ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ ಎಕ್ಸ್ಪೆಕ್ಟ್ ಪಲ್ಮನರಿ ಆರ್ಟರಿ. ಸೊ ಇಲ್ಲಿ ನಾನು ಪಲ್ಮನರಿ ಆರ್ಟರಿ ಅಂತ ತೋರಿಸಿದೆ. ಸೊ ಈ ಪಲ್ಮನರಿ ಆರ್ಟರಿ ಅನ್ನೋ ಒಂದು ಆರ್ಟರಿ ಬಿಟ್ಟು ನೀನು ಎಲ್ಲ ಆರ್ಟರೀಸು ಏನು ಮಾಡುತ್ತೆ, ಅದರ ವರ್ಕ್ ಏನು ಅಂದರೆ ಇಲ್ಲಿ ನೋಡಿ, ಇದು ಏಟ್ರಿಯಮ್. ಇನ್ನು ಎಲ್ಲ ಆರ್ಟರೀಸ್ ಏನು ಮಾಡುತ್ತೆ ಅಂದರೆ
ಆಕ್ಸಿಜನೇಟೆಡ್ ಬ್ಲಡ್ನ ಹಾರ್ಟಿಂದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಗೆ ಸಪ್ಲೈ ಮಾಡುತ್ತೆ. ಎಕ್ಸ್ಪೆಕ್ಟ್ ಪಲ್ಮನರಿ ಆರ್ಟರಿ. ಸೊ ಅರ್ಥ ಆಯ್ತಾ? ಆರ್ಟರೀಸ್ ಅಂದ್ರೆ ಏನು ಅಂತ. ಸೊ ಆಲ್ಸೋ ಕಾಲ್ಡ್ ಡಿಸ್ಟ್ರಿಬ್ಯೂಟಿಂಗ್ ವೆಸಲ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡಿಸ್ಟ್ರಿಬ್ಯೂಟಿಂಗ್ ವೆಸಲ್. ಇಟ್ ಈಸ್ ಥಿಕ್ ಆ್ಯಂಡ್ ಎಲಾಸ್ಟಿಕ್. ಅದು ಥಿಕ್ ಆಗಿರುತ್ತೆ ಮತ್ತು ಎಲಾಸ್ಟಿಕ್ ಆಗಿರುತ್ತೆ. ಸೊ ಅದೇ ವೇನ್ಸ್ನ ನೋಡಿದಾಗ ಇಟ್ ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಬಾಡಿ ಪಾರ್ಟ್ಸ್, ಅಂದರೆ ಫ್ರಮ್ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ ಟು ಹಾರ್ಟ್. ಎಕ್ಸ್ಪೆಕ್ಟ್ ಪಲ್ಮನರಿ ವೇನ್. ಸೊ ಈ ಪಲ್ಮನರಿ ವೇನ್ ಏನಿದೆಯಲ್ಲ, ಇದು ಡಿಆಕ್ಸಿಜನೇಟೆಡ್ ಬ್ಲಡ್ ಏನಿದೆ, ಆ ಡಿಆಕ್ಸಿಜನೇಟೆಡ್ ಬ್ಲಡ್ನ ಫ್ರಮ್ ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ ಇಟ್ ಕ್ಯಾರೀಸ್ ಟು ಹಾರ್ಟ್. ಓಕೆನಾ? ವೇನ್ಸ್ ಅಂದರೆ ಏನು? ಹಾರ್ಟಿಂದ ಬೇರೆದಕ್ಕೆ ಕ್ಯಾರಿ ಮಾಡುತ್ತೆ. ಬಟ್ ತಪ್ಪು ಹೇಳಿದೆ. ಆರ್ಟರೀಸ್ ಅಂದರೆ ಏನು? ಹಾರ್ಟಿಂದ ಬೇರೆ ಪಾರ್ಟ್ಸಿಗೆ ಕ್ಯಾರಿ ಮಾಡುತ್ತೆ. ಬಟ್ ವೇನ್ಸ್ ಏನು ಮಾಡುತ್ತೆ? ಬೇರೆ ಪಾರ್ಟ್ಸಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ನ ಹಾರ್ಟಿಗೆ ಕ್ಯಾರಿ ಮಾಡುತ್ತೆ. ಸೊ ಇಟ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಆರ್ಟರೀಸ್ ಆ್ಯಂಡ್ ವೇನ್ಸ್. ಸೊ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಕಲೆಕ್ಟಿಂಗ್ ವೆಸಲ್. ಇದು ಡಿಸ್ಟ್ರಿಬ್ಯೂಟಿಂಗ್ ವೆಸಲ್ ಆದರೆ ಇದು ಕಲೆಕ್ಟಿಂಗ್ ವೆಸಲ್ ಆಗುತ್ತೆ. ಸೊ ಇದು ಥಿನ್ ಆ್ಯಂಡ್ ಲೆಸ್ ಎಲಾಸ್ಟಿಕ್. ಇದು ಥಿಕ್ ಆ್ಯಂಡ್ ಎಲಾಸ್ಟಿಕ್, ಅದು ಥಿನ್ ಮತ್ತು ಲೆಸ್ ಎಲಾಸ್ಟಿಕ್ ಆಗುತ್ತೆ. ಸೊ ಇವಾಗ ನಾವು ಟ್ರಾನ್ಸ್ಪೋರ್ಟೇಷನ್ ಇನ್ ಹ್ಯೂಮನ್ ಬೀನ್ಸ್ ನೋಡಿದ್ವಿ. ಇವಾಗ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ನೋಡಬೇಕು. ದೇರ್ ಆರ್ 2 ಮೇನ್ ಕಂಡಕ್ಟಿಂಗ್ ಪಾತ್ವೇಸ್ ಇನ್ ಪ್ಲಾಂಟ್. ಯಾವುದು? ಝೈಲಮ್ ಮತ್ತು ಫ್ಲೋಯಮ್. ಝೈಲಮ್ ಮತ್ತು ಫ್ಲೋಯಮ್ನ ನೀವು ಚಿಕ್ಕವರಿದ್ದಾಗಿ ಕಲ್ತಿದ್ದೀರಾ. ಏನಿದು ಝೈಲಮ್ ಮತ್ತು ಫ್ಲೋಯಮ್ ಅಂದರೆ ಗೊತ್ತಲ್ವಾ? ಕ್ಯಾರೀಸ್ ವಾಟರ್. ಝೈಲಮ್ ಅಂದರೆ ಕ್ಯಾರೀಸ್ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ರೂಟ್ ಟು ಅದರ್ ಪಾರ್ಟ್ ಆಫ್ ದ ಪ್ಲಾಂಟ್. ನೋ ಎನರ್ಜಿ ಈಸ್ ಯೂಸ್ಡ್. ಅಂದರೆ ಇದಕ್ಕೆ ಯಾವುದೇ, ಈ ಪ್ರೋಸೆಸ್ಗೆ ಯಾವುದೇ ಎನರ್ಜಿ ಯೂಸ್ ಆಗಲ್ಲ. ಬಟ್ ಫ್ಲೋಯಮ್ ಅಲ್ಲಿ ಏನಾಗುತ್ತೆ? ಕ್ಯಾರೀಸ್ ಪ್ರಾಡಕ್ಟ್ ಆಫ್ ಫೋಟೋಸಿಂಥಸಿಸ್ ಫ್ರಮ್ ಲೀವ್ಸ್ ಟು ಅದರ್ ಪಾರ್ಟ್ ಆಫ್ ದ ಬಾಡಿ. ಎನರ್ಜಿ ಈಸ್ ಯೂಸ್ ಇಟ್ ಫ್ರಮ್ ATP. ಸೊ ಇದೇನು ಮಾಡುತ್ತೆ? ಫೋಟೋಸಿಂಥಸಿಸ್ ಅಲ್ಲಿ ಯಾವ್ಯಾವುದು ಪ್ರಾಡಕ್ಟ್ ರಿಲೀಸ್ ಆಗಿರುತ್ತೆ, ಆ ಪ್ರಾಡಕ್ಟ್ಸ್ನ ಫ್ರಮ್ ಲೀವ್ಸ್ ಟು ಅದರ್ ಪಾರ್ಟ್ ಆಫ್ ದ ಬಾಡಿ ಇದು ಸಪ್ಲೈ ಮಾಡಬೇಕು. ಸೊ ಇಟ್ ಇಸ್ ಕಾಲ್ಡ್ ಆಸ್ ಫ್ಲೋಯಮ್ ಆ್ಯಂಡ್ ಇಟ್ ಹಿಯರ್ ಎನರ್ಜಿ ಈಸ್ ಯೂಸ್ಡ್ ಫ್ರಮ್ ATP. So transpiration is the process of loss of water as vapor. Loss of water, transpiration ಅದೊಂದು ಪ್ರೋಸೆಸ್. ವಾಟ್ ಪ್ರೋಸೆಸ್ ಅಂದರೆ ಇದು ಲಾಸ್ ಆಫ್ ವಾಟರ್ನ ತುಂಬ ಲಾಸ್ ಮಾಡುತ್ತೆ ಆ್ಯಸ್ ವೇಪರ್ ಫ್ರಮ್ ವೇರಿಯಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ನಾನು ಇದನ್ನು ಸ್ಟಾರ್ಟಿಂಗಲ್ಲಿ ಕೂಡ ಒಂದು ಹೇಳಿದ್ದೆ, ಸ್ಟೊಮಾಟ ಬಂದಾದ್ಮೇಲೆ ಇದು ಬರುತ್ತೆ, ಚೆಕ್ ಮಾಡಿಬೇಕಂದ್ರೆ. ಸೊ ಅದರ ಫಂಕ್ಷನ್ ಏನಾಗಿದೆ? ಅಬ್ಸರ್ಪ್ಷನ್ ಆ್ಯಂಡ್ ಅಪ್ವರ್ಡ್ ಮೂವ್ಮೆಂಟ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಬೈ ಕ್ರಿಯೇಟಿಂಗ್ ಪುಲ್. ಹೆಲ್ಪ್ಸ್ ಇನ್ ಟೆಂಪರೇಚರ್ ರೆಗ್ಯುಲೇಷನ್ ಇನ್ ಪ್ಲಾಂಟ್. ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ಫ್ರಮ್ ಲೀವ್ಸ್ ಅಂದರೆ ಫುಡ್ ಫ್ಯಾಕ್ಟರಿ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸ್ಲೊಕೇಶನ್. ಇದು ಕೇಳೋ ಚಾನ್ಸಸ್ ಇದೆ. 1 ಮಾರ್ಕಿಗೆ ಕೇಳ್ತಾರೆ ವಾಟ್ ಇಸ್ ಟ್ರಾನ್ಸ್ಲೊಕೇಶನ್ ಅಂತ. ಅವಾಗ ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಫ್ರಮ್ ಲೀವ್ಸ್ ಟು ಡಿಫ್ರೆಂಟ್ ಪಾರ್ಟ್ ಆಫ್ ದ ಪ್ಲಾಂಟ್ ಇಟ್ಸ್ ಕಾಲ್ಡ್ ಟ್ರಾನ್ಸ್ಲೊಕೇಶನ್. ಅಂದರೆ ಫುಡ್ನ ಲೀವ್ಸಿಂದ ಬೇರೆ ಪಾರ್ಟ್ಸ್ ಆಫ್ ದ ಬಾಡಿ, ಬೇರೆ ಪಾರ್ಟ್ಸ್ ಆಫ್ ದ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿ ಎಲ್ಲ ಪ್ಲಾಂಟ್ಗೆ ಸಪ್ಲೈ ಮಾಡೋದನ್ನ ಟ್ರಾನ್ಸ್ಲೊಕೇಶನ್ ಅಂತ ಕರಿತೀವಿ. ಸೊ ಎಕ್ಸ್ಕ್ರೀಷನ್ ಪಾರ್ಟ್ನ ನೋಡೋಣ ಇವಾಗ. ದ ಪ್ರೋಸೆಸ್ ಆಫ್ ರಿಮೂವಲ್ ಆಫ್ ಹಾರ್ಮ್ಫುಲ್ ಮೆಟಬಾಲಿಕ್ ವೇಸ್ಟಸ್ ಫ್ರಮ್ ಬಾಡಿ. ಸೊ ಎಕ್ಸ್ಕ್ರೀಷನ್ ಅಂದ್ರೆ ಏನು? ಇಟ್ ಈಸ್ ದ ಪ್ರೋಸೆಸ್ ವಿಚ್ ರಿಮೂವ್ಸ್ ದ ಹಾರ್ಮ್ಫುಲ್ ಮೆಟಬಾಲಿಕ್ ವೇಸ್ಟಸ್. ನಮ್ಮ ಬಾಡಿಲಿ ಸ್ವಲ್ಪ ಮೆಟಬಾಲಿಕ್ ವೇಸ್ಟ್ ಇರುತ್ತೆ ಮತ್ತು ಅದು ನಮಗೆ ಹಾರ್ಮ್ಫುಲ್ ಆಗಿರುತ್ತೆ. ಸೊ ಅದನ್ನೆಲ್ಲ ರಿಮೂವ್ ಮಾಡಬೇಕಂದ್ರೆ ಅದಕ್ಕೊಂದು ಪ್ರೋಸೆಸ್ ಇದೆ. ದಟ್ ಪ್ರೋಸೆಸ್ ವಿಲ್ ಕಾಲ್ ಆಸ್ ಎಕ್ಸ್ಕ್ರೀಷನ್ ಅಂತ ಕರಿತೀವಿ. ಸೊ ಎಕ್ಸ್ಕ್ರೀಟರಿ ಸಿಸ್ಟಮ್ ಆಫ್ ಹ್ಯೂಮನ್ ಬೀಸ್ ಇನ್ಕ್ಲೂಡ್ಸ್. ಎಕ್ಸ್ಕ್ರೀಟರಿ ಸಿಸ್ಟಮ್ ಯಾವ್ದು ಅಂದರೆ ಅ ಪೇರ್ ಆಫ್ ಕಿಡ್ನೀಸ್, ಯೂರಿನರಿ ಬ್ಲಾಡರ್, ಅ ಪೇರ್ ಆಫ್ ಯುರೇಟರ್ ಆ್ಯಂಡ್ ಅ ಯುರೇತ್ರಾ. ಸೊ ಈ 4 ಪಾರ್ಟ್ಸ್ ಕೂಡ ಎಕ್ಸ್ಕ್ರೀಟರಿ ಸಿಸ್ಟಮ್. ಸೊ ಇಲ್ಲಿ ನಿಮಗೆ ಆ ಡಯಾಗ್ರಾಮ್ನ ರೆಪ್ರೆಸೆಂಟ್ ಮಾಡ್ತೀನಿ ನೋಡಿ. ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಡಯಾಗ್ರಾಮ್ ನೋಡಿದಾಗ. ಮತ್ತು ಈ ಡಯಾಗ್ರಾಮ್ ಕೂಡ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಡಯಾಗ್ರಾಮ್ ಅಂತ ಹೇಳ್ಬೋದು. ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ಕಲ್ಲಿ ಏನೋ ಸ್ವಲ್ಪ ಲಾಂಗ್ ಆಗಿ ಕೊಟ್ಟಿದ್ದಾರೆ, ಸೊ ಅದನ್ನ ಕಲ್ತ್ಕೊಳ್ಳಿ, ಪರವಾಗಿಲ್ಲ. ಸೊ ನೆಕ್ಸ್ಟ್, urine produced in kidneys passes through the ureters into the urinary bladder where it is stored until it is released through urethra. So first, urine produced in kidneys ಅಂದರೆ ಯೂರಿನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಕಿಡ್ನಿ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಪಾಸಸ್ ಥ್ರೂ ದ ಯುರೇಟರ್ಸ್ಗೆ ಅದು ಪಾಸ್ ಆಗುತ್ತೆ. ಯೂರಿನ್ ಕಿಡ್ನಿಯಿಂದ ನೋಡಿ, ಇಲ್ಲಿ ಕಿಡ್ನಿ ಇರುತ್ತೆ, ಕಿಡ್ನಿಯಿಂದ ಅದು ಎಲ್ಲಿಗೆ ಪಾಸ್ ಆಗುತ್ತೆ? ಯುರೇಟರ್ಸ್ಗೆ ಪಾಸ್ ಆಗುತ್ತೆ. ಸೊ ನೋಡ್ತಿದ್ದೀರಾ? ಯುರೇಟರ್ಸ್ಗೆ ಪಾಸ್ ಆಗುತ್ತೆ. ಯುರೇಟರ್ಸ್ಗೆ ಪಾಸ್ ಆದಮೇಲೆ ಇಂಟು ಯೂರಿನರಿ ಬ್ಲಾಡರ್. ಸೊ ಯುರೇಟರ್ಸ್ ಆದ ತಕ್ಷಣ ಎಲ್ಲಿಗೆ ಬರುತ್ತೆ? ಯೂರಿನರಿ ಬ್ಲಾಡರ್ ಇಲ್ಲಿದೆ. ಓಕೆನಾ? ಯೂರಿನರಿ ಬ್ಲಾಡರ್ ನೋಡಿ ಇಲ್ಲಿ. ಫಸ್ಟ್ ಕಿಡ್ನಿ ಆದಮೇಲೆ ಯುರೇಟರ್ ಆದಮೇಲೆ ಯೂರಿನರಿ ಬ್ಲಾಡರಿಗೆ ಬರುತ್ತೆ. ಯೂರಿನರಿ ಬ್ಲಾಡರ್ ಆದಮೇಲೆ ಅದು ಅಲ್ಲೇ ಸ್ಟೋರ್ ಆಗುತ್ತೆ. ಎಲ್ಲಿ ತನಕ ಸ್ಟೋರ್ ಆಗುತ್ತೆ ಅಂದರೆ ಅದು ಹೊರಗಡೆ ರಿಲೀಸ್ ಆಗೋದಂಗ ಅಲ್ಲಿಗೆ ಸ್ಟೋರ್ ಆಗುತ್ತೆ. ರಿಲೀಸ್ ಯಾವುದ್ರ ಮೂಲಕ ಆಗುತ್ತೆ ಅಂದರೆ ಯುರೇತ್ರಾ ಮೂಲಕ ಅದು ರಿಲೀಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್, ದ ಪ್ರೋಸೆಸ್ ಆಫ್ ಮೇಕಿಂಗ್ ಯೂರೈನ್ ಈಸ್ ಟು ಫಿಲ್ಟರ್ ಔಟ್ ವೇಸ್ಟ್ ಪ್ರಾಡಕ್ಟ್ ಫ್ರಮ್ ಬ್ಲಡ್, i.e. ಯೂರಿಯಾ ವಿಚ್ ಈಸ್ ಪ್ರೊಡ್ಯೂಸ್ಡ್ ಇನ್ ದ ಲಿವರ್. ಸೊ ಇದು ದ ಪ್ರೋಸೆಸ್ ಆಫ್ ಮೇಕಿಂಗ್ ಯೂರಿನ್ನ ಏನು ಪ್ರೋಸೆಸ್ ಇರುತ್ತಲ್ವ ಮಾಡೋದು, ಅದು ವೇಸ್ಟ್ ಪ್ರಾಡಕ್ಟ್ಸ್ನ ಫ್ರಮ್ ಬ್ಲಡ್ ರಿಮೂವ್ ಮಾಡುತ್ತೆ. ಇಟ್ ರಿಮೂವ್ಸ್ ಫ್ರಮ್ ದ ಬ್ಲಡ್ ವೇಸ್ಟ್ ಪ್ರಾಡಕ್ಟ್ಸ್ ಯಾವುದೆಲ್ಲ ಇರುತ್ತೆ ಅದನ್ನ ಬ್ಲಡ್ಡಿಂದ ರಿಮೂವ್ ಮಾಡುತ್ತೆ. ಸೊ ಇಟ್ ಪ್ರೊಡ್ಯೂಸ್ ಇನ್ ವಿಚ್ ಈಸ್ ಪ್ರೊಡ್ಯೂಸ್ಡ್, ಯಾವುದಾದ್ರು ಲಿವರಲ್ಲಿ ಪ್ರೊಡ್ಯೂಸ್ ಆಗಿರುತ್ತಲ್ಲ ಅದನ್ನೆಲ್ಲ ಇದು ರಿಮೂವ್ ಮಾಡುತ್ತೆ. ಈಚ್ ಕಿಡ್ನಿ ಹ್ಯಾಸ್ ಲಾರ್ಜ್ ನಂಬರ್ ಆಫ್ ಫಿಲ್ಟರೇಷನ್ ಯೂನಿಟ್ಸ್ ಕಾಲ್ಡ್ ನೆಫ್ರಾನ್. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ 1 ಮಾರ್ಕ್ ಕ್ವಶನ್ಸಲ್ಲಿ ಕೂಡ ಕೇಳೋ ಚಾನ್ಸಸ್ ಇದೆ. ವಿಚ್ ಇಸ್ ನೆಫ್ರಾನ್ ಇಸ್ ಅ ಪಾರ್ಟ್ ಆಫ್ ಡ್ಯಾಶ್ ಅಂತ ಕೇಳ್ತಾರೆ. ಇಟ್ ಇಸ್ ಅ ಪಾರ್ಟ್ ಆಫ್ ಕಿಡ್ನಿ ಅಂತ ಬರೀಬೇಕು ನಾವು. ಸೊ ಇಲ್ಲಿ ಏನು ಹೇಳ್ತಾರೆ? ಈಚ್ ಕಿಡ್ನಿ ಹ್ಯಾಸ್ ಲಾರ್ಜ್ ನಂಬರ್ ಆಫ್ ಫಿಲ್ಟ್ರೇಷನ್ಸ್. ಒಂದೊಂದು ಕಿಡ್ನಿಯಲ್ಲಿ ಕೂಡ ಲಾರ್ಜ್ ನಂಬರ್ ಆಫ್ ಫಿಲ್ಟ್ರೇಷನ್ ಇರುತ್ತೆ ಆ್ಯಂಡ್ ಯೂನಿಟ್ಸ್. ಇಟ್ ಈಸ್ ಕಾಲ್ಡ್ ಆಸ್ ನೆಫ್ರಾನ್ ಅಂತ ಹೇಳ್ತೀವಿ. ದ ಯೂರೈನ್ ಫಾರ್ಮೇಷನ್ ಇನ್ವಾಲ್ವ್ಸ್ 3 ಸ್ಟೆಪ್ಸ್. ಯೂರೈನ್ ಫಾರ್ಮೇಷನ್ಗೆ 3 ಸ್ಟೆಪ್ಸ್ ಇರುತ್ತೆ. ಏನು? ಫಸ್ಟು ಗ್ಲೋಮರ್ಯೂರಿಯರ್ ಫಿಲ್ಟ್ರೇಷನ್. ಸೊ ಇದು ನೈಟ್ರೋಜಿನಿಯಸ್ ವೇಸ್ಟಸ್, ಗ್ಲೂಕೋಸ್, ವಾಟರ್, ಅಮೈನೋ ಆಸಿಡ್ ಫಿಲ್ಟರ್ ಫ್ರಮ್ ದ ಬ್ಲಡ್ ಇಂಟು ಬೌಮಾನ್ಸ್ ಕ್ಯಾಪ್ಸೂಲ್ ಆಫ್ ದ ನೆಫ್ರಾನ್. ಸೊ ನೀವು ನೆಫ್ರಾನ್ ಡಯಾಗ್ರಾಮ್ ನೋಡಿದಾಗ ನೀವು ಒಂದು ಬೌಮಾನ್ಸ್ ಕ್ಯಾಪ್ಸೂಲ್ ಅಂತ ಇಲ್ಲಿ ಈ ಥರ ಕಾಣುತ್ತೆ ಒಂದು ಶೇಪಲ್ಲಿ. ಇಲ್ಲಿ ಅದು ಫಿಲ್ಟರ್ ಆಗುತ್ತೆ. ನೈಟ್ರೋಜಿನಿಯಸ್ ವೇಸ್ಟಸ್, ಗ್ಲೂಕೋಸ್, ವಾಟರ್, ಅಮೈನೋ ಆಸಿಡ್ ಇದೆಲ್ಲ ಫಿಲ್ಟರ್ ಆಗುತ್ತೆ. ಫ್ರಮ್ ಯಾವುದರಿಂದ ಫಿಲ್ಟರ್ ಆಗುತ್ತೆ? ಬ್ಲಡ್ಡಿಂದ ಫಿಲ್ಟರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್,
Tubular reabsorption. Now, useful substances from the filter are reabsorbed back by the capillaries surrounding the nephron. ಸೊ ಇವಾಗ ಒಂದ್ಸತಿ ಅದು ಫಿಲ್ಟರ್ ಆಯಿತು, ಫಿಲ್ಟರ್ ಆದಮೇಲೆ ಅದರೊಳಗೆ ಕೂಡ ಯಾವುದೆಲ್ಲ ಯೂಸ್ಫುಲ್ ಸಬ್ಸ್ಟೆನ್ಸಸ್ ಇರುತ್ತೆ ಅದೆಲ್ಲ ಮತ್ತೆ ರೀಅಬ್ಸರ್ವ್ ಆಗುತ್ತೆ. ಯಾವುದರಿಂದ? ಕೆಪಿಲರೀಸಿಂದ ಅದು ರೀಅಬ್ಸರ್ವ್ ಆಗುತ್ತೆ. ಅದಾದಮೇಲೆ ಸೆಕ್ರೀಷನ್ ಬಂದಾಗ ಎಕ್ಸ್ಟ್ರಾ ವಾಟರ್ ಸಾಲ್ಟ್ ಆರ್ ಸೆಕ್ರೇಟೆಡ್ ಇಂಟು ಟ್ಯೂಬಲ್ ವಿಚ್ ಓಪನ್ ಅಪ್ ಇಂಟು ದ ಕಲೆಕ್ಟಿಂಗ್ ಡಕ್ಟ್ ಇಂಟು ಯುರೇಟರ್. ಸೊ ಇವಾಗ ಯಾವುದೆಲ್ಲ ವೇಸ್ಟ್ ಇರುತ್ತೆ ಅದೆಲ್ಲನೂ ಹೋಗ್ಬಿಟ್ಟು ಟ್ಯೂಬಲಲ್ಲಿ ಸ್ಟೋರ್ ಆಗುತ್ತೆ, ಕಲೆಕ್ಟಿಂಗ್ ಡಕ್ಟಲ್ಲಿ ಸ್ಟೋರ್ ಆಗುತ್ತೆ. ಕಲೆಕ್ಟಿಂಗ್ ಇಲ್ಲಿಲ್ಲ ಅದು, ಸೊ ಕಲೆಕ್ಟಿಂಗ್ ಡಕ್ಟ್ ಬರುತ್ತೆ. ಕಲೆಕ್ಟಿಂಗ್ ಡಕ್ಟಲ್ಲಿ ಸ್ಟೋರ್ ಆದಮೇಲೆ ಅದು ಯುರೇಟರ್ಗೆ ಪಾಸ್ ಆಗುತ್ತೆ. ಸೊ ಇಟ್ ಇಸ್ ಅ ಪ್ರೋಸೆಸ್ ಆಫ್ ಯುರೈನ್ ಫಾರ್ಮೇಷನ್. ಆಮೇಲೆ ಹಿಮೋಡಯಾಲಿಸಿಸ್ ಅಂತ ಬರುತ್ತೆ. ಹಿಮೋಡಯಾಲಿಸಿಸ್ ಏನು ಅಂದರೆ ದ ಪ್ರೋಸೆಸ್ ಆಫ್ ಪ್ಯೂರಿಫೈಯಿಂಗ್ ಬ್ಲಡ್ ಬೈ ಆನ್ ಆರ್ಟಿಫಿಷಿಯಲ್ ಕಿಡ್ನಿ. ಇಟ್ ಈಸ್ ಮೆಂಟ್ ಫಾರ್ ಕಿಡ್ನಿ ಫೇಲ್ಯೂರ್ ಪೇಷಂಟ್ಸ್. ಸೊ ಕಿಡ್ನಿ ಫೇಲ್ಯೂರ್ ಪೇಷಂಟ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗೆ ಹಿಮೋಡಯಾಲಿಸಿಸ್ ಮಾಡ್ತಾರೆ. ಅದು ಹೇಗೆ ಅಂದರೆ ದ ಪ್ರೋಸೆಸ್ ಆಫ್ ಪ್ಯೂರಿಫೈಯಿಂಗ್ ಬ್ಲಡ್ನ ಪ್ಯೂರಿಫೈ ಮಾಡಬೇಕಲ್ಲ ಥ್ರೂ ಆನ್ ಆರ್ಟಿಫಿಷಿಯಲ್ ಕಿಡ್ನಿ ಅಂತ ಮಾಡ್ತಾರೆ. ಸೊ ಇವಾಗ ನಾವು ನೋಡಿದ್ದೇನು ಎಕ್ಸ್ಕ್ರೀಷನ್ ಇನ್ ಹ್ಯೂಮನ್ ಬೀನ್ಸ್ನ ನೋಡಿದ್ವಿ. ಸೊ ಹ್ಯೂಮನ್ ಬೀನ್ಸಲ್ಲಿ ಎಕ್ಸ್ಕ್ರೀಷನ್ ಸಿಸ್ಟಮ್ ಈ ಥರ ವರ್ಕ್ ಮಾಡುತ್ತೆ. ಬಟ್ ಅದೇ ಪ್ಲಾಂಟ್ಸಲ್ಲಿ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಆರ್ಗನ್ ಅಂತ ಇರಲ್ಲ. ಸೊ ಅಲ್ಲಿ ಹೇಗೆ ಎಕ್ಸ್ಕ್ರೀಷನ್ ನಡೆಯುತ್ತೆ ಅಂತ ನೋಡೋಣ. ಓಕೆನಾ. ನೆಕ್ಸ್ಟ್ ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ಆಕ್ಸಿಜನ್, CO2 ಆ್ಯಂಡ್ H2O ಇದೆಲ್ಲ ಕೂಡ ಔಟ್ ಆಗುತ್ತೆ. ಹೇಗೆ? ಥ್ರೂ ಟ್ರಾನ್ಸ್ಪಿರೇಷನ್ ಕೂಡ ಆಗುತ್ತೆ. ಥ್ರೂ ಸ್ಟೊಮ್ಯಾಟಲ್ಲಿ ಟ್ರಾನ್ಸ್ಪಿರೇಷನ್ ಮೂಲಕ ಆಗುತ್ತೆ. ಟ್ರಾನ್ಸ್ಪಿರೇಷನ್ ಏನು ಅಂತ ನೀವು ಆಗಲೇ ಹೇಳಿದ್ರಿ, ಚೆಕ್ ಮಾಡಿ ಅನ್ಸುತ್ತೆ. ಅದರ್ ವೇಸ್ಟಸ್ ಮೇ ಬಿ ಸ್ಟೋರ್ಡ್ ಇನ್ ಲೀವ್ಸ್, ಬಾರ್ಕ್ ಎಕ್ಸೆಟ್ರಾ ವಿಚ್ ಫಾಲ್ ಆಫ್ ಫ್ರಮ್ ದ ಪ್ಲಾಂಟ್. ಸೊ ಇವಾಗ ಮರಕ್ಕೆ ತುಂಬ ವಯಸ್ಸಾದರೆ ಅದರಿಂದ ಗಿಡಗಳು ಅಂದರೆ ಲೀವ್ಸ್ ಎಲ್ಲ ಉದುರುತ್ತೆ ಅಲ್ವಾ, ಆಮೇಲೆ ಬಾರ್ಕ್ ತುಂಬ ಹಳೇದಾದಾಗ ಅಥವಾ ತುಂಬ ಅದಕ್ಕೆ ಏಜ್ ಆದಾಗ ಅದು ಕೂಡ ಮುರಿದು ಬೀಳುತ್ತೆ. ಸೊ ಇದೆಲ್ಲ ಕೂಡ ಒಂಥರ ವೇಸ್ಟಸ್ ರಿಮೂವ್ ಆದಂಗೆ. ಪ್ಲಾಂಟ್ ಎಸ್ಕ್ರೀಟ್ ಸಮ್ ವೇಸ್ಟಸ್ ಇನ್ ಟು ದ ಸಾಯಿಲ್ ಅರೌಂಡ್ ದಮ್. ಸೊ ಪ್ಲಾಂಟ್ಸ್ ಏನು ಅದು ಯಾವ ಜಾಗದಲ್ಲಿ ಇರುತ್ತೆ ಆ ಜಾಗದಲ್ಲೆಲ್ಲ ಸಾಯಿಲ್ ಇರುತ್ತೆ ಅಲ್ವಾ, ಅದ್ರ ಸುತ್ತಮುತ್ತ ಎಲ್ಲ ಸಾಯಿಲ್ ಇರುತ್ತೆ, ಅಲ್ಲಿ ಕೂಡ ಅದೊಂದು ಸ್ವಲ್ಪ ವೇಸ್ಟಸ್ನ ರಿಮೂವ್ ಮಾಡುತ್ತೆ. ಗಮ್ಸ್ ರೆನ್ಸ್ ಇನ್ ಓಲ್ಡ್ ಝೈಲಮ್. ಸೊ ಗಮ್ಸ್ ಮತ್ತು ರೆಸಿನ್ ಓಲ್ಡ್ ಝೈಲಮ್ ಮೂಲಕ, ಓಲ್ಡ್ ಝೈಲಮಲ್ಲಿ ಹೆಚ್ಚಾಗಿರುತ್ತೆ, ಅದು ಕೂಡ ರಿಲೀಸ್ ಆಗುತ್ತೆ. Next, some metabolic wastes in the form of crystal of calcium oxalate in the leaves of ಕೊಲೋಸಾಲಿಯಾ ಆ್ಯಂಡ್ ಸ್ಟೆಮ್ ಆಫ್ ಜಮಿಂತಾ. ಇದು ನಿಮ್ಗೆ ಕೇಳಲ್ಲ. ಸೊ ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ಅಂತ ಕೇಳಿದಾಗ ಯಾವುದೆಲ್ಲ ಫಸ್ಟ್ ಯಾವುದು ಎಕ್ಸ್ಕ್ರೀಟ್ ಆಗುತ್ತೆ ಅಂತ ಕೇಳ್ತಾರೆ, ಅದಾದಮೇಲೆ ಯಾವ ರೀತಿ ಅಂತ ಕೇಳ್ತಾರೆ, ಅವಾಗ ನಾವು ಇದನ್ನು ಬರೀಬೇಕಾಗುತ್ತೆ. ಆಮೇಲೆ ಸೊ ಫಸ್ಟ್ ಪಾಯಿಂಟು, ಸೆಕೆಂಡ್ ಪಾಯಿಂಟು, ಥರ್ಡ್ ಪಾಯಿಂಟು, ಫೋರ್ತ್ ಪಾಯಿಂಟ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸಾಕು. ಎಕ್ಸ್ಕ್ರೀಷನ್ ಪ್ಲಾಂಟ್ಸಲ್ಲಿ 4 ಪಾಯಿಂಟ್ಸ್ ಬರುತ್ತೆ. 4 ಪಾಯಿಂಟ್ಸ್ ಎಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ಇದೇನು ನೆಸೆಸರಿ ಇಲ್ಲ 5th ಪಾಯಿಂಟ್. ಸೊ ನೆಕ್ಸ್ಟ್ ಓಕೆ, ನಾನು ಒಂದು ನಿಮಿಷ. ಸೊ ಲೈಫ್ ಪ್ರೊಸೆಸ್ ಲೆಸನ್ ಕಂಪ್ಲೀಟ್ ಆಯಿತು. ಹೋಪ್ ನಾನು ಎಲ್ಲ ಪಾಯಿಂಟ್ಸ್ನ ಹೇಳಿದ್ದೀನಿ, ಯಾವ ಪಾಯಿಂಟ್ಸ್ನೂ ಬಿಟ್ಟಿಲ್ಲ, ಎಲ್ಲ ಈ PDF ಅಲ್ಲಿ ಕವರ್ ಮಾಡಿದ್ದೀನಿ ಅಂತ ಅನ್ಕೊತಿದ್ದೀನಿ. ಸೊ ಡಯಾಗ್ರಾಮ್ಸ್ ಮೇಲೆ ನಾನು ಹೇಳಿದ್ದೀನಿ, ಪರ್ಟಿಕ್ಯುಲರ್ ಆಗಿ ಒಂದು ಡಯಾಗ್ರಾಮ್ ಸೆಷನ್ ಅಂತ ಮಾಡಿಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವುದೆಲ್ಲ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಇದೆ ಅಂತ ನಿಮ್ಗೆ ಹೇಳ್ತೀನಿ. ಸೊ ಇವಾಗ ನಾನೇನು ಅನ್ಕೊಂಡಿದ್ದೀನಿ ಅಂದರೆ ಲೈಫ್ ಪ್ರೊಸೆಸ್ ಲೆಸನ್ ಕಂಪ್ಲೀಟಾಗಿ 2 ಪಾರ್ಟ್ಸಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇವಾಗ ಒಂದಿಷ್ಟು ಕ್ವೆಶನ್ಸ್ ಕೊಡ್ತೀನಿ ನಿಮಗೆ, ಟ್ರೈ ಮಾಡಿ. 1 ಮಾರ್ಕ್ ಕೊಡ್ತೀನಿ, 2 ಮಾರ್ಕ್ಸ್ ಕೊಡ್ತೀನಿ, ಸೊ 5 ಮಾರ್ಕ್ಸ್ ಕೂಡ ಒಂದೆರಡು ಕ್ವೆಶನ್ಸ್ ಕೊಟ್ಟಿರ್ತೀನಿ. ಸೊ ಲೆಸನ್ ಕೇಳಿರೋದ್ರಿಂದ ಕ್ವೆಶನ್ಸ್ನ ಟ್ರೈ ಮಾಡಿ, ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಆನ್ಸರ್ಸ್ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡಿಬಿಟ್ಟು ಆನ್ಸರ್ ಏನು ಅಂತ ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಸೊ ಇವಾಗ ಕೆಲವೊಂದು ಪಾಕೆಟ್ ಕ್ವೆಶನ್ಸ್ ಥರ ಕೊಟ್ಟಿರ್ತೀನಿ, ಬರೀ ಕ್ವೆಶನ್ಸ್ ಇರುತ್ತೆ, ಚೆಕ್ ಮಾಡಿ ಅನ್ಸತಿ. ಸೊ ಕ್ವೆಶನ್ಸ್ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿ, ಇದು ವೆರಿ ಶಾರ್ಟ್ ಆನ್ಸರ್ಸ್ ಅಂದರೆ 1 ಮಾರ್ಕ್, 1 ವರ್ಡ್ ಅಥವಾ 2 ವರ್ಡ್ಸ್ ಈ ಥರ ಬರುವಂಥ ಆನ್ಸರ್ಸ್ ಇವೆಲ್ಲ. ಸೊ ಸ್ಟೇಟ್ 1 ಡಿಫ್ರೆನ್ಸ್ ಬಿಟ್ವೀನ್ ಆಟೋಟ್ರೋಫಿಕ್ ಆ್ಯಂಡ್ ಹೆಟ್ರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಸೊ ನಾನು ಮೋಡ್ ಆಫ್ ನ್ಯೂಟ್ರಿಷನ್ ಡಿಫ್ರೆನ್ಸ್ ಬಿಟ್ವೀನ್ ಹೇಳ್ಕೊಟ್ಟಿದ್ದೀನಿ. ಸೊ ಇದನ್ನ ಬರಿಬೋದು ಅಂತ ಅನ್ಕೊಂಡಿದ್ದೀನಿ. ವಾಟ್ ವಿಲ್ ಹ್ಯಾಪನ್ ಟು ಪ್ಲಾಂಟ್ ಇಫ್ ಝೈಲಮ್ ಇಸ್ ರಿಮೂವ್ಡ್. ಝೈಲಮ್ ಬಗ್ಗೆ ನಾನು ಹೇಳಿದ್ದೀನಿ. ಸೊ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಸೊ ಅವಾಗ ನೀವು ಈ ಆನ್ಸರ್ಸ್ನ ಬರಿಬೋದು. ವಾಟ್ ಈಸ್ ದ ರೋಲ್ ಆಫ್ ಸಲೈವಾ ಇನ್ ದ ಡೈಜೆಷನ್ ಆಫ್ ದ ಫುಡ್. ಸೊ ನಾನು ರೋಲ್ ಆಫ್ ಸಲೈವಾ ಕೂಡ ನಿಮಗೆ ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ ಸ್ವಲ್ಪ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ನೇಮ್ ದ ಟಿಶ್ಯೂ ದಟ್ ಟ್ರಾನ್ಸ್ಪೋರ್ಟ್ ವಾಟರ್ ಆ್ಯಂಡ್ ಮಿನರಲ್ಸ್ ಇನ್ ದ ಪ್ಲಾಂಟ್ಸ್. ಸೊ ಮೇಲ್ಗಡೆ ಆನ್ಸರ್ ಕಾಣ್ತಾ ಇರುತ್ತೆ ನಿಮಗೆ, ನೀವು ನೀಟಾಗಿ ಲೆಸನ್ ಕೇಳಿಸ್ಕೊಂಡಿದ್ರೆ ನಿಮಗೆ ಆನ್ಸರ್ ಇಲ್ಲೇ ಸಿಗುತ್ತೆ. ಸೊ ನೆಕ್ಸ್ಟ್, ವಾಟ್ ಈಸ್ ದ ರೋಲ್ ಆಫ್ ಆಸಿಡ್ ಇನ್ ಅವರ್ ಸ್ಟಮಕ್. ಸೊ 3 ಟೈಪ್ಸ್ ಆಫ್ ಸ್ಟಮಕಲ್ಲಿ 3 ಇದು ಬರುತ್ತೆ, ಯಾವುದು HCl ಮತ್ತು ಪೆಪ್ಸಿನ್, ಮ್ಯೂಕಸ್ ಬರುತ್ತೆ, ಅದರೊಳಗೆ ಯಾವುದು ರೋಲ್ ಅದನ್ನ ನೀವು ಒಂದ್ಸತಿ ತಿಳ್ಕೊಬೇಕು. ವಾಟ್ ಈಸ್ ಎಮಿಲಿಫಿಕೇಷನ್, ಇದನ್ನು ಕೂಡ ನಾನು ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ, ಡೆಫಿನೇಷನ್ ಸಪ್ರೇಟಾಗಿ ಕೂಡ ಒಂದ್ಸತಿ ಕೊಟ್ಟಿದ್ದೀನಿ ನೋಡಿ. ನೇಮ್ ದ ಆರ್ಗನಲ್ ಇನ್ ವಿಚ್ ಫೋಟೋಸಿಂಥಸಿಸ್ ಅಕರ್. ಸೊ ಇದನ್ನು ಕೂಡ ನಾನು ಹೇಳಿದ್ದೀನಿ. ನೇಮ್ ದ ಲಾರ್ಜೆಸ್ಟ್ ಆರ್ಟರಿ ಇನ್ ದ ಹ್ಯೂಮನ್ ಬಾಡಿ. ಸೊ ಇದನ್ನ ಚೆಕ್ ಮಾಡಿ ನೀವು ಒಂದ್ಸತಿ, ನಿಮಗೆ ಸಿಗುತ್ತೆ ಆನ್ಸರು. ಡಿಫೈನ್ ಟ್ರಾನ್ಸ್ಪಿರೇಷನ್, ವಾಟ್ ಆರ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಕಾರ್ಡ್. ಸೊ ಇದನ್ನು ಇವಾಗಷ್ಟೇ ನಾನು ಹೇಳಿದ್ದೀನಿ ಏನು ಅಂತ. ಸೊ ಹೋಪ್ ಎಲ್ಲ 1 ಮಾರ್ಕ್ ಅಂತೂ ಫುಲ್ ಈಸಿ ಇದೆ, ಬರೀತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್, ಶಾರ್ಟ್ ಆನ್ಸರ್ಸ್ ಬಂದಾಗ ಇದು 2 ಮಾರ್ಕ್ ಇಲ್ಲ 3 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಕ್ವೆಶನ್, ಹೌ ಇಸ್ ಸ್ಮಾಲ್ ಇಂಟೆಸ್ಟೈನ್ ಡೈಜೆಸ್ಟೆಡ್ ಟು ಅಬ್ಸರ್ವ್ ಡೈಜೆಸ್ಟೆಡ್ ಫುಡ್. ನೆಕ್ಸ್ಟ್, ವಾಟ್ ಆರ್ ಸ್ಟೊಮಟಾ, ಡ್ರಾ ಅ ಲೇಬಲ್ಡ್ ಡಯಾಗ್ರಾಮ್ ಆಫ್ ಸ್ಟೊಮಟಾ. ಸೊ ನೋಡಿ ಡಯಾಗ್ರಾಮ್ ಕೇಳಿದರೆ ಸ್ಟೊಮಟೋ ಡಯಾಗ್ರಾಮ್ ಕೂಡ ಒಂದ್ಸತಿ ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ಕೇಳೋ ಚಾನ್ಸಸ್ ಇರುತ್ತೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. 1 ಮಾರ್ಕ್ ಇಲ್ಲ 2 ಮಾರ್ಕ್ಸ್ ಕೇಳ್ಬೋದು ಸ್ಟೊಮಟೋ ಡಯಾಗ್ರಾಮ್. ಸೊ ನೆಕ್ಸ್ಟ್ ಕ್ವೆಶನ್, ರೈಟ್ ದ ಈಕ್ವೇಷನ್ ಆಫ್ ದ ಪ್ರೋಸೆಸ್ ಆಫ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಇನ್ ಅ ಸೆಲ್. ಫಸ್ಟ್ ಒಂದು ಯಾವುದು ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಮತ್ತು ಆಬ್ಸೆನ್ಸ್ ಆಫ್ ಆಕ್ಸಿಜನ್, ನೀವು ಇದನ್ನ ಗ್ಲೂಕೋಸ್ ಪಾತ್ರೆ ಫ್ಲೋಚಾರ್ಟ್ನ ಕಲಿಯಲೇಬೇಕು. ಸೊ ನೆಕ್ಸ್ಟ್ ಫೋರ್ತ್ ಒನ್, ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್. ಇದನ್ನು ಕೂಡ ಹೇಳಿದ್ದೀನಿ. ಲೆಸ್ ದ 3 ಈವೆಂಟ್ಸ್ ವಿಚ್ ಅಕ್ಕರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ನಾನು ತುಂಬ ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ ಈ ಕ್ವೆಶನ್ಸ್ನ, ಬಿಕಾಸ್ ಇಟ್ ಈಸ್ ಒಂಥರ 100% ಕ್ವೆಶನ್ ಆಗಿದೆ, ಅದು 2-3 ಸರಿ ರಿಪೀಟ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ, ಇನ್ನೊಂದ್ಸತಿ ಕಲ್ತ್ಕೊಳ್ಳಿ. How does transpiration helps in upward transport of substances? Describe the process of double circulation in human beings. Write the functions of the components of blood. ಸೊ ಇದೆಲ್ಲನೂ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಬಂದಿಲ್ಲ ಅಂದರೆ ನೋ ಪ್ರಾಬ್ಲಮ್, ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಓಕೆ, ನೆಕ್ಸ್ಟ್
5 ಮಾರ್ಕ್ಸ್ ಕ್ವೆಶನ್ ನೋಡೋಣ. 5 ಮಾರ್ಕ್ಸಿಗೆ ಈ ಥರ ಕ್ವೆಶನ್ ಕೇಳ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಸೊ ಫಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ದ ಪ್ರೋಸೆಸ್ ಆಫ್ ಡೈಜೆಷನ್ ಆಫ್ ಫುಡ್ ಇನ್ ಮೌತ್, ಸ್ಟಮಕ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನ್ ಇನ್ ಹ್ಯೂಮನ್ ಬಾಡಿ. ಸೊ ಎಲ್ಲಾನು ಕೇಳಿಲ್ಲ, ಮೌತ್ ಮತ್ತು ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್ ಹೇಗೆ ಪ್ರೋಸೆಸ್ ಆಗುತ್ತೆ ಅಂತ ಕೇಳಿದ್ದಾರೆ ವಿತ್ ಲೇಬಲ್ಡ್ ಡಯಾಗ್ರಾಮ್. ಸೊ ನಿಮಗೊಂದು ಡಯಾಗ್ರಾಮ್ ಇದೆ, ಯಾವುದು ಅಂತ ಅನ್ಸುತ್ತೆ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡಿ, ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ನಿಮಗೆ ಡಯಾಗ್ರಾಮೇ ಇಲ್ಲಿದೆ. ಈ ಡಯಾಗ್ರಾಮ್ನ ನೀವು ಕಲ್ತ್ಕೋಬೇಕಾಗುತ್ತೆ. ಇದು ಹ್ಯೂಮನ್ ಆಲಿಮೆಂಟ್ರಿ ಕೆನಲ್ ಅಂತ ಕೂಡ ಕೊಟ್ಟಿದ್ದಾರೆ ನಿಮಗೆ. ಸೊ ಈ ಡಯಾಗ್ರಾಮ್ ಒಂದ್ಸತಿ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಡ್ರಾ ಅ ಡಯಾಗ್ರಾಮ್ ಶೋಯಿಂಗ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್, ಲೇಬಲ್ ದ ಪಾರ್ಟ್ಸ್. ಸೊ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಸೊ ಈ ಲೆಸನಲ್ಲಿ ತುಂಬ ಡಯಾಗ್ರಾಮ್ಸ್ ಇದೆ, ನೀವು ಕಲ್ತ್ಕೋಬೇಕಾಗಿರೋದು. ನಾನು ಒಂದು ಲಿಸ್ಟ್ ಅಂತೂ ಮಾಡಿಸ್ತೀನಿ. ಸೊ ಒಂದು ಈ ಡಯಾಗ್ರಾಮ್ ಬರುತ್ತೆ, ಅದಾದಮೇಲೆ ಇದು ಇದೆ, ಇದನ್ನೇ ಇವಾಗ ಲಾಸ್ಟ್ ಕ್ವೆಶನ್ ಆಗಿ ಕೇಳಿರೋದು. ಸೊ ಆಮೇಲೆ ಹಾರ್ಟ್ ಕೂಡ ನೀವು ಕಲ್ತ್ಕೋಬೇಕು, 4 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹಾರ್ಟ್ ಕೂಡ ಕಲ್ತ್ಕೊಳ್ಳಿ. ಸೊ ಇದು ಕೂಡ ಅಷ್ಟೇ, ಆಲ್ಮೋಸ್ಟ್ ಎಲ್ಲ ಡಯಾಗ್ರಾಮ್ಸು ಈ ಲೆಸನಿಂದ ಕಲ್ತ್ಕೊಳ್ಳೇಬೇಕು ನಾವು, ಯಾವುದು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂತ. ಕ್ವೆಶನ್ಸ್ನ ಕೊಟ್ಟಿದ್ದೀನಿ, ಲೆಸನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವುದಾದ್ರೂ ಪಾರ್ಟ್ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ಅಥವಾ ಯಾವುದಾದ್ರು ಕ್ವೆಶನ್ಸ್ ಕೊಟ್ಟಿದ್ದು ಇವಾಗ ಅದು ಆನ್ಸರ್ ಹೇಗೆ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಅದನ್ನ ಕೂಡ ಕಮೆಂಟ್ ಮಾಡಿ. ಸೊ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಅಗೇನ್ ಹೇಳ್ತಾ ಇದ್ದೀನಿ, ಸೋಷಲ್ ಸೈನ್ಸ್ ಮತ್ತು ಕನ್ನಡ ಅಥವಾ ಬೇರೆ ಸಬ್ಜೆಕ್ಟ್ ಯಾವುದೇ ಬೇಕಿದ್ರು ಸ್ಟಡಿ ಸೆಂಟರ್ ಚಾನಲ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಬೇಕಂದರೆ ಒಂದು ಸತಿ ಚೆಕ್ ಮಾಡಿ. ಸೊ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.